ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ HSTR ಮತ್ತು GPSTR ಮತ್ತು PST ರಿಕ್ರೂಟ್ಮೆಂಟ್ ಬಗ್ಗೆ ಯಾವ ರೀತಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಅಪ್ಲಿಕೇಶನ್ ಆಗಬೇಕನ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಈ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡೋದಾದರೆ CSL ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡಿ ಲೇಟೆಸ್ಟ್ ನ್ಯೂಸ್ ಅಂತ ಐತಲ್ಲ, ಅದರಲ್ಲಿ ಇಲ್ಲಿ 3ನೇದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಟು ಅಪ್ಲೈ ಫಾರ್ ರಿಕ್ರೂಟ್ಮೆಂಟ್ ಆಫ್ PST, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ನೋಡೋದಾದ್ರೆ ಪ್ಲೀಸ್ ಪಾಸ್ಡ್ SSLC ಇನ್ KSEEB ಆರ್ KSEAB ಅಂತಿದೆ. ಇಲ್ಲಿ ಕೆಳಗಡೆ ಇಫ್ ಯು ಹ್ಯಾವ್ ಪಾಸ್ಡ್ ಬಿಫೋರ್ 2003 ಸೆಲೆಕ್ಟ್ ಆನ್ ನೋ ಆನ್ ಎಂಟ್ರಿ ಡೀಟೇಲ್ಸ್ ಮ್ಯಾನ್ಯುಯಲ್. ಅಂದರೆ 2003 ಹಿಂದೆ ನೀವು ಪಾಸ್ ಆಗಿದ್ರೆ ಇಲ್ಲಿ ನೋ ಅಂತ ಕೊಟ್ಟು ನಿಮ್ಮ SSLC ಡೀಟೇಲ್ಸನ್ನು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೀವು SSLC ಅನ್ನು 2003 ಮೇಲೆ ನೀವು ಪಾಸ್ ಆಗಿದ್ರೆ ಎಸ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಕೇಳುತ್ತೆ. SSLC ರಿಜಿಸ್ಟರ್ ನಂಬರ್ ಹಾಕೊಂಡ್ರೆ ಇಲ್ಲಿ ನಿಮ್ಮ ಹೆಸರು ಆಟೋಮೆಟಿಕ್ಲಿ ಫ್ಲೆಕ್ಚ್ ಆಗಿರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಬೇಕು. ಮೊಬೈಲ್ ನಂಬರ್ ಹಾಕ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮ್ಮ ಇಮೇಲ್ ID ಕೇಳುತ್ತೆ. ಇಮೇಲ್ ID ಹಾಕ್ಕೊಳ್ಳಿ. ಆಮೇಲೆ ಯೂಸರ್ ನೇಮ್ ಹಾಕ್ಕೊಬೇಕು. ಯೂಸರ್ ನೇಮ್ ಹಾಕ್ಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಬೇಕು. ಯಾವ ರೀತಿ ಅಂದರೆ ಕೆನರಾ 123 C ಅನ್ನೋದು ಬಿಗ್ ಲೆಟರ್ ಇರಲಿ, ಕೆನರಾ 123 ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಕೊಟ್ಟರೆ ಈ ರೀತಿ ಸೇವ್ ಕೊಟ್ಟಾದ್ಮೇಲೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ 10 ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ. ಪರ್ಸ್ನಲ್ ಡೀಟೇಲ್ಸು, ರಿಸರ್ವೇಷನ್ನು, ಎಜುಕೇಷನ್ನು, ಪ್ರೊಫೆಷ್ನಲ್ ಎಜುಕೇಷನ್ನು, TET, ಪೋಸ್ಟು, ಫೋಟೋ ಆನ್ ಸಿಗ್ನೇಚರು, ಡಿಕ್ಲರೇಷನು, ಪೇಮೆಂಟು, ಪ್ರಿಂಟು, ಇಷ್ಟು ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇಲ್ಲಿ ನೋಡೋಣ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು. ಮೊದಲನೇದಾಗಿ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಇರುತ್ತೆ. ಇಲ್ಲಿ ನಿಮ್ಮ ಹೆಸರನ್ನು ಎಂಟ್ರಿ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಜೆಂಡರ್ ಕ್ಲಿಕ್ ಮಾಡ್ಕೊಬೇಕು. ಮತ್ತು ಕೆಳಗಡೆ ಫಾದರ್ ನೇಮ್ ಎಂಟ್ರಿ ಮಾಡ್ಕೊಬೇಕು. ಆಮೇಲೆ ಮದರ್ ನೇಮ್ ಎಂಟ್ರಿ ಮಾಡ್ಕೊಬೇಕು ಇಲ್ಲಿ. ಆಮೇಲೆ ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಆ ರೀತಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಧರ್ಮ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಮ್ಯಾರೇಜ್ ಸ್ಟೇಟಸ್ ಅಂತಿದೆ, ಮ್ಯಾರೇಜ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಮ್ಯಾರೇಜ್ ಸ್ಟೇಟಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮ್ಮ ಪತ್ನಿ ಹೆಸರು ಇಲ್ಲಾಂದ್ರೆ ಪತಿ ಹೆಸರು ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನಿಮ್ಮ ಅಪ್ಲೋಡ್ ಅಡ್ರೆಸ್ ಪ್ರೂಫ್ಗೆ ನಿಮ್ಮ ವೋಟರ್ ID ಆಗಲಿ, ಆಧಾರ್ ನಂಬರ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅಪ್ಲೋಡ್ ಮಾಡ್ಕೊಬೇಕಿಲ್ಲಿ. ನೆಕ್ಸ್ಟ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ವಿಳಾಸ ಕೇಳುತ್ತೆ, ಇದನ್ನು ಎಂಟ್ರಿ ಮಾಡ್ಕೊಬೇಕು. ಅಂದರೆ ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಎಂಟ್ರಿ ಮಾಡ್ಕೊಬೇಕು. ಆಮೇಲೆ ನಿಮ್ಮ ನಗರ ಸಿಟಿ ಯಾವುದು ಅದು ಎಂಟ್ರಿ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಸ್ಟೇಟು ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಡಿಸ್ಟಿಕ್ ಕೊಟ್ಟಿದ್ದಾರೆ, ಡಿಸ್ಟಿಕ್ಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ತಾಲೂಕು ಯಾವುದನ್ನು ಬಿಟ್ಟು ಕೇಳುತ್ತೆ, ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕಿನ ಪಿನ್ ಕೋಡ್ ಹಾಕ್ಕೊಬೇಕು. ಇಷ್ಟು ಹಾಕ್ಕೊಂಡಿದ್ದಾದ್ಮೇಲೆ ಇಲ್ಲಿ ಇಟ್ ಈಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ, ಇಲ್ಲ ಪೋಸ್ಟಲ್ ಆ್ಯಂಡ್ ಅಡ್ರೆಸ್ ಬೋತ್ ಆರ್ ಸಮ್ ಅಂತಿದೆ. ಇಲ್ಲಿ ನೀವು ಎಂಟ್ರಿ ಮಾಡಿರೋ ಅಡ್ರೆಸ್ ನಿಮ್ಮದು ಕಾಯಂ ಅಡ್ರೆಸ್ ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಡಿ. ಇಲ್ಲಾಂದರೆ ನಿಮ್ಮದು ಮತ್ತೊಂದು ಅಡ್ರೆಸ್ ಇದ್ದರೆ ಆ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಸರ್ವೇಷನ್ ಡೀಟೇಲ್ಸ್ ಕೇಳುತ್ತೆ. ನೋಡೋಣ. ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೈಮ್ ಮಾಡಲು ಬಯಸುವಿರಾ ಅಂತಿದೆ. ಅಂದರೆ ನೀವು GM ಕ್ಯಾಂಡಿಡೇಟ್ ಬಿಟ್ಟು SC ST ಅವರಾದರೆ ಎಸ್ ಅಂತ ಕೊಟ್ಟು ನಿಮ್ಮ RD ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ವರ್ಗ ಕೇಳಿದರೆ ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ನಿಮ್ಮ ಉಪಜಾತಿ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೈಮ್ ಇನ್ಕಮ್, ಅಂದರೆ ನಿಮ್ಮ ಆದಾಯದ ಕ್ಲೈಮ್ ಕೇಳುತ್ತೆ.
ನೋಡೋಣ. ನೀವು ಆದಾಯ ಕ್ಲೈಮ್ ಪಡೆಯಲು ಬಯಸುವಿರಾ ಅಂತಿದೆ. ಸಾಮಾನ್ಯ ವರ್ಗದವರಿಗೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಅಂತ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಬಂದು 2A 2B 3A 3B ಅವರಿಗೆ 8 ಲಕ್ಷಕ್ಕಿಂತ ಲೆಸ್ ದೆನ್ ಇರಬೇಕು, ಸರಿನಾ. ಫೀಮೇಲ್ ಆನ್ಯುಯಲ್ ಇನ್ಕಮ್ ಮೋರ್ ದೆನ್ 8 lakh 2A 2B 3A ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಿಮ್ಮ ಆದಾಯ ಏನಾದರೂ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಇಲ್ಲಿ ನಿಮ್ಮ ಇನ್ಕಮ್ RD ನಂಬರ್ ಎಂಟ್ರಿ ಮಾಡಿಕೊಂಡು ಚೆಕ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ, ಸರಿನಾ. ನೆಕ್ಸ್ಟ್ ಇಲ್ಲಿ ದೈಹಿಕ ವಿಕಲಚೇತನ ಅಂತಿದೆ. ಅಂದರೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಎಸ್ ಕೊಟ್ಟರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಡೀಟೇಲ್ಸನ್ನು ಫಿಲ್ ಮಾಡಿ. ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಬಗ್ಗೆ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೋ ಅಂತ ಕೊಟ್ಟರೆ ಈ ಡೀಟೇಲ್ಸ್ ಎಲ್ಲ ಬ್ಲಾಂಕ್ ಆಗೋಗುತ್ತೆ, ಸರಿನಾ. ನೆಕ್ಸ್ಟ್ ಇಲ್ಲಿ ನೀವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ ಅಂತಿದೆ. ನೀವು 1ನೇ ತರಗತಿಯಿಂದ 10ನೇ ತರಗತಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ ಫ್ರೆಂಡ್ಸ್. ಎಸ್ ಕೊಟ್ಟರೆ ಇಲ್ಲಿ ನಿಮ್ಮ ರೂರಲ್ ಗ್ರಾಮೀಣ ಅಭ್ಯರ್ಥಿಯ ರೂರಲ್ RD ನಂಬರ್ ಕೇಳುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಬೇಕಾಗುತ್ತೆ, ಸರಿನಾ. ಆಮೇಲೆ ಇಲ್ಲಿ ಬಂದು ಸ್ಟಡಿ ಇನ್ ಕನ್ನಡ ಮೀಡಿಯಂ ಫ್ರಮ್ ಕ್ಲಾಸ್ 1 ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸ ಮಾಡಲಾಗಿದೆ ಅಂತಿದೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ ಫ್ರೆಂಡ್ಸ್, ಸರಿನಾ. ಆಮೇಲೆ ಸರ್ವಿಸ್ ಮ್ಯಾನ್ ಬಗ್ಗೆ ಕೇಳಿದೆ. ನೀವು ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಕೊಡಿ. ಎಸ್ ಕೊಟ್ಟರೆ ಇಲ್ಲಿ ಸೇವೆ ಸಲ್ಲಿಸಿರುವ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳುತ್ತೆ, ಆ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮಾಜಿ ಸೈನಿಕ ಅವಲಂಬಿತರೆ ಅಂತಿದೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಯೋಜನಾ ನಿರಾಶ್ರಿತರು ಅಂತಿದೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ ಫ್ರೆಂಡ್ಸ್, ಸರಿನಾ. ನೆಕ್ಸ್ಟ್ ಇಲ್ಲಿ ನೀವು ಏನು ರಿಸರ್ವೇಷನ್ ಬಗ್ಗೆ ಕೇಳಿರ್ತೀರೋ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡೋಣ ಏನೇನು ಅಂದ್ಬಿಟ್ಟು. ರೂರಲ್ ಸರ್ಟಿಫಿಕೇಟ್ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಇದ್ದರೆ. ಮಾಜಿ ಸೈನಿಕ ಪ್ರಮಾಣ ಪತ್ರ ಇದ್ದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂಗವಿಕಲ ಪ್ರಮಾಣ ಪತ್ರ ಇದ್ದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ. ನಿಮ್ಮ ಹತ್ರ ಇದ್ದರೆ ರಿಸರ್ವೇಷನ್, ನೀವು ರಿಸರ್ವೇಷನ್ ಕ್ಲೈಮ್ ಮಾಡೋಂಗಿದ್ರೆ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಖಾಲಿ ಬಿಡ್ಬೋದು. ಮತ್ತು ಸರ್ಕಾರಿ ನೌಕರರ ಇಲಾಖಾ ಅನುಮತಿ ಪತ್ರ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 371J ಸರ್ಟಿಫಿಕೇಟ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ. ಇಷ್ಟು ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ SSLC ಡೀಟೇಲ್ಸ್ ಎಲ್ಲ ಫಿಲ್ ಆಗಿರುತ್ತೆ. ಇಲ್ಲಿ ಬಂದು ಸೆಕೆಂಡ್ PUC ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಬಂದು ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಹಾಕ್ಕೊಬೇಕು. ಆಮೇಲೆ ಬೋರ್ಡು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಪಾಸಿಂಗ್ ಇಯರು ಮತ್ತು ಮಂತ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಕಾಂಬಿನೇಷನ್ ಯಾವ್ದು ತೊಗೊಂಡಿದ್ರೆ ಅದು. ಆಮೇಲೆ ಸರ್ಟಿಫಿಕೇಟ್ ನಂಬರ್ ಬಂದು ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಮೇಲೆ ಕೊಟ್ಟಿರ್ತಾರೆ, ಆ ಸರ್ಟಿಫಿಕೇಟ್ ನಂಬರ್ ಹಾಕ್ಕೊಬೇಕು. ಆಮೇಲೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, ಆಪ್ಷನಲ್ 1 2 3 4 ಅಂತ ಕೊಟ್ಟಿದ್ದಾನೆ. ಇದನ್ನೆಲ್ಲ ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ಅಪ್ಟೈನಡ್ ಮಾರ್ಕ್ಸನ್ನು ಎಲ್ಲ ಎಂಟ್ರಿ ಮಾಡ್ಕೊಂಡು ಟೋಟಲ್ ಮಾರ್ಕ್ಸು ಮತ್ತು ನೀವು ಪಡೆದಂಥ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೊಂಡು ಸೇವ್ PUC ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೆಲ್ಲ ನಿಮ್ಮ ಸೆಕೆಂಡ್ PUC ಡೀಟೇಲ್ಸೇ ಫಿಲ್ ಮಾಡಬೇಕು. ನೆಕ್ಸ್ಟು ಬ್ಯಾಚುಲರ್ ಡಿಗ್ರಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಬಂದು ಡಿಗ್ರಿ ಡೀಟೇಲ್ಸ್ ಬಗ್ಗೆ ಕೇಳುತ್ತೆ. ಇಲ್ಲಿ 3 year ಬ್ಯಾಚುಲರ್ ಡಿಗ್ರಿ ಡೀಟೇಲ್ಸ್ ಬಗ್ಗೆ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡೋಣ. ಕ್ರಮಬದ್ಧ ರೆಗ್ಯುಲರಿ ಪದವ ಅಥವಾ ದೂರ ಶಿಕ್ಷಣ ಪದವಿ ಅಂತಿದೆ. ಇಲ್ಲಿ ಬಂದು ರೆಗ್ಯುಲರ್ ಇದ್ರೆ ರೆಗ್ಯುಲರ್ ಹಾಕ್ರಿ, ಇಲ್ಲಾಂದರೆ ಕರಸ್ಪಾಂಡಿಂಗ್ಸ್ ಆದರೆ ಕರಸ್ಪಾಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಅಡ್ಮಿಷನ್ ಇಯರು ಮತ್ತು ಯಾವ ನೀವು ಕಾಂಬಿನೇಷನ್ ತೊಗೊಂಡಿದ್ದೀರ ಡಿಗ್ರಿಯಲ್ಲಿ ಅದರ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನಿಮ್ಮ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ನಿಮ್ಮ ಮಾಧ್ಯಮ ವ್ಯಾಸಂಗ ಮಾಡಿದ ಮಾಧ್ಯಮದ ಬಗ್ಗೆ ಕ್ಲಿಕ್ ಮಾಡ್ಕೊಬೇಕು. ಅದಾದಮೇಲೆ ನಿಮ್ಮ ಸರ್ಟಿಫಿಕೇಟ್ ಕಾನ್ವಿಕೇಷನ್ ಆಫ್ ಪ್ರೊಫೆಷ್ನಲ್ ಪ್ರಮಾಣ ಪತ್ರದ ಸಂಖ್ಯೆ ಅಂತ ಐತಲ್ಲ, ಇದರ ಕಾನ್ವಿಕೇಷನ್ ನಂಬರ್ ಎಂಟ್ರಿ ಮಾಡ್ಕೊಬೇಕು ಫ್ರೆಂಡ್ಸ್. ಇಷ್ಟು ಎಂಟ್ರಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದು ವ್ಯಾಸಂಗ ಮಾಡಿದ ಭಾಷೆಗಳು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕನ್ನಡ, ಇಂಗ್ಲೀಷ್, ಉರ್ದು, ಹಿಂದಿ, ಮರಾಠಿ, ತೆಲುಗು ಅಂತಿದೆ, ಸೆಲೆಕ್ಟ್ ಮಾಡ್ಕೊಬೇಕು ನೀವು. ಆಮೇಲೆ ಲ್ಯಾಂಗ್ವೇಜ್ 2 ಸೆಲೆಕ್ಟ್ ಮಾಡ್ಕೋಬೇಕು.
ಇಲ್ಲಿ ಬಂದು ಕೆಳಗಡೆ ಆಪ್ಷನಲ್ ಸ್ಟಡಿ ಅಟ್ ಡಿಗ್ರಿ ಲೆವೆಲ್ ಅಂತಿದೆ. ಐಚ್ಛಿಕ ವಿಷಯ 1 ನೀವು ಯಾವುದ್ಯಾವುದು ಡಿಗ್ರಿಯಲ್ಲಿ ಆಪ್ಷನಲ್ ಆಗಿ ತೊಗೊಂಡಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಐಚ್ಛಿಕ ವಿಷಯ 2 ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಐಚ್ಛಿಕ ವಿಷಯ 3 ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಬಂದು ಫಸ್ಟ್ ಇಯರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕ್ಕೊಬೇಕು, ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸು. ಆಮೇಲೆ ಐಚ್ಛಿಕ ವಿಷಯದ್ದು ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಕ್ಕೊಬೇಕು. ಆಮೇಲೆ ಐಚ್ಛಿಕ ವಿಷಯ 3 ಮ್ಯಾಕ್ಸಿಮಮ್ ಮಾರ್ಕ್ಸ್ 3. ಅದೇ ರೀತಿ ನೀವು ಥರ್ಡ್ ಇಯರ್ ಗಂಟ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡಿದ್ದಾದ್ಮೇಲೆ ನಿಮ್ಮ ಪದವಿಯ ಎಲ್ಲ ಭಾಷೆ ಮತ್ತು ಐಚ್ಛಿಕ ವಿಷಯಗಳ ಒಟ್ಟು ಗರಿಷ್ಠ ಅಂಕಗಳು ಹಾಕ್ಕೊಬೇಕು. ಆಮೇಲೆ ನೀವು ಪಡೆದಂಥ ಅಂಕಗಳನ್ನು ಹಾಕ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ BE, BTech, BCA, BSc, PG ಡೀಟೇಲ್ಸ್ ಎಜುಕೇಷನ್ ಬಗ್ಗೆ ಇದೆ. ಇದರಲ್ಲಿ ನಿಮಗೆ ಯಾವುದು ಅನ್ವಯವಾಗುತ್ತೋ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಪ್ರೊಫೆಷ್ನಲಿ ಏನು ಡಬಲ್ ಡಿಗ್ರಿ ಮಾಡಿರ್ತೀರಲ್ಲ ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ, ಸರಿನಾ. ನೆಕ್ಸ್ಟ್ ಇಲ್ಲಿ ಪ್ರೊಫೆಷ್ನಲ್ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಬಂದು ನಿಮ್ಮ 2 ಇಯರ್ ಡಿಪ್ಲೊಮೊ ಇನ್ ಎಲಿಮಿನೇಟರಿ ಎಜುಕೇಷನ್ D.Ed ಇದ್ರ ಬಗ್ಗೆ ಇದೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ B.Ed 2 ಇಯರ್ ಅಂತಿದೆ. ನೆಕ್ಸ್ಟು ಮೆಥಡ್ಸ್ ಸ್ಟಡಿ ಇನ್ B.Ed B.Ped, ಮೆಥಡ್ ಸ್ಟಡಿ ಇನ್ B.Ped B.Ed ಅಂತಿದೆ. ಅಪ್ಲೈ ಫಾರ್ ಇನ್ ಫಿಸಿಕಲ್ ಎಜುಕೇಷನ್ ಟೀಚರ್ ಗ್ರೇಡ್ 1 ಸೆಲೆಕ್ಷನ್ ಎಲಿಜಿಬಿಲಿಟಿ. ಆಮೇಲೆ 4th ಇಯರ್ ಬ್ಯಾಚುಲರ್ ಆಫ್ ಎಲಿಮಿನೇಟರಿ ಎಜುಕೇಷನ್ BELED ಅಂತಿದೆ. ಆಮೇಲೆ 4 ಇಯರ್ BA ED BSc ED ಅಂತೈತೆ. ಇಷ್ಟಿದೆ ಫ್ರೆಂಡ್ಸ್. ಒಂದು ತಿಳಿಸ್ಕೊಡ್ತೀನಿ ಯಾವ ರೀತಿ ಫಿಲ್ ಮಾಡ್ಬೇಕಂದ್ಬಿಟ್ಟು, ಅದೇ ರೀತಿ ನೀವು ಫಿಲ್ ಮಾಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಫಸ್ಟ್ ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ B.Ed 2 ಇಯರ್ B.Ed ಅಂತೈತೆ. ಇಲ್ಲಿ ಬಂದು ನಿಮ್ಮ ವೃತ್ತಿಪರ ಶೈಕ್ಷಣಿಕ ಅರ್ಹತೆ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ನಿಮ್ಮ B.Ed ರಿಜಿಸ್ಟರ್ ನಂಬರ್ ಹಾಕ್ಕೊಬೇಕು, ಅಡ್ಮಿಷನ್ ಇಯರ್ ಹಾಕ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಉತ್ತೀರ್ಣರಾದ ವರ್ಷ ಹಾಕ್ಕೊಬೇಕು. ಆಮೇಲೆ ಯೂನಿವರ್ಸಿಟಿ, ಆಮೇಲೆ ಕಾನ್ವಿಕೇಷನ್ ರಿಜಿಸ್ಟರ್ ನಂಬರ್ ಹಾಕ್ಕೊಬೇಕು. ಅದೇ ರೀತಿ ಬೋಧನಾ ವಿಷಯ ಯಾವುದರಲ್ಲಿ ನೀವು ಬೋಧನೆ ಮಾಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಬೋಧನಾ ವಿಷಯ 2 ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಎಲ್ಲ ವಿಷಯಗಳ ಎಲ್ಲ ಸೆಮಿಸ್ಟರ್ ವರ್ಷಗಳ ಒಟ್ಟು ಗರಿಷ್ಠ ಅಂಕ, ನಿಮ್ಮ B.Ed ಗರಿಷ್ಠ ಅಂಕ ಹಾಕ್ಕೊಬೇಕು. ಆಮೇಲೆ ಪಡೆದಂತಹ ಅಂಕ ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡಿದ್ದಾದ್ಮೇಲೆ ನೀವು ಗಳಿಸಿದ ಅಂಕಗಳು ಗ್ರೇಡ್ನಿಂದ ಅಂಕಗಳಿಗೆ ಪರಿವರ್ತಿಸುವ ಕೋಷ್ಟಕದ ಅಪ್ಲೋಡ್ ಮಾಡಬೇಕು. ಅಂದರೆ ನೀವು ಸ್ಕೋರ್ ಲಿಸ್ಟ್ ಇರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಸರಿನಾ. ಅದೇ ರೀತಿ B.Ped ಹೇಳ್ತೀನಿ ನೋಡಿ. B.Ped ಬಂದು ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಟೈಪ್ ಅಂತ ಐತಲ್ಲ, B.Ped ಸೆಲೆಕ್ಟ್ ಮಾಡ್ಕೊಂಡು B.Ped ರಿಜಿಸ್ಟರ್ ನಂಬರ್ ಹಾಕ್ಕೊಬೇಕು. ಅಡ್ಮಿಷನ್ ಇಯರು, ಆಮೇಲೆ ಪಾಸಿಂಗ್ ಇಯರು ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಾನ್ವಿಕೇಷನ್ ನಂಬರ್ ಹಾಕ್ಕೊಬೇಕು. ಆಮೇಲೆ ಮೆಥಡ್ ಬೋಧನಾ ವಿಷಯ 1 ಯಾವ ಸಬ್ಜೆಕ್ಟಲ್ಲಿ ನೀವು ಬೋಧನೆ ಮಾಡಿದ್ದೀರಾ ಅಂದ್ಬಿಟ್ಟು. ಆಮೇಲೆ ಬೋಧನಾ ವಿಷಯ 2 ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಒಟ್ಟು ಅಂಕ ಮತ್ತು ಪಡೆದ ಅಂಕಗಳು ಹಾಕ್ಕೊಬೇಕು, ಸರಿನಾ. ಇಲ್ಲಿ ಒಂದು PE ಗ್ರೇಡ್ 1 ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಎಲಿಜಿಬಿಲಿಟಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಸಿಕಲ್ ಎಜುಕೇಷನ್ ಇಲ್ಲಿ ಬಂದು ನೀವು ಡಿಗ್ರಿಯಲ್ಲಿ ಇಲ್ಲಿ ಬಂದು ಇದರ 50% ಡಿಗ್ರಿ PE ಆಪ್ಷನಲ್ ಅಂತಿದೆ. 45 ಡಿಗ್ರಿ PE ಆಪ್ಷನಲ್ ಪ್ಲಸ್ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅಂತಿದೆ. ಇನ್ ಸರ್ವಿಸ್ 3 ಇಯರ್ ಎಕ್ಸ್ಪೀರಿಯನ್ಸ್ ಅಂತಿದೆ. ಇದರಲ್ಲಿ ನಿಮಗೆ ಯಾವ್ದು ಅನ್ವಯವಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ NCC ಇನ್ವಾಯ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಆ PDF ಮೂಲಕ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಿಮ್ಮ ಎಲ್ಲ ಬ್ಯಾಚುಲರ್ ಎಲಿಮಿನೇಟರಿ ಎಜುಕೇಷನ್ BE BED ಏನೇನೈತಾ BA ED BSc ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಅನ್ವಯ ಆಗುತ್ತೋ ಅದನ್ನು ಫಿಲ್ ಮಾಡಿ ಫ್ರೆಂಡ್ಸ್. ಫಿಲ್ ಮಾಡಿದಾದ್ಮೇಲೆ ನೆಕ್ಸ್ಟ್ TET ಆದಮೇಲೆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಟಿಫೈಡ್ ಅಂಡರ್ ಪೋಸ್ಟ್ ಅಂತೈತೆ. ಇಲ್ಲಿ ಬಂದು ಪ್ರೈಮರಿ ಸ್ಕೂಲ್ ಟೀಚರ್ 1st to 5th ಫಿಸಿಕಲ್ ಎಜುಕೇಷನ್ ಟೀಚರ್, ಆಮೇಲೆ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್. ಅದಾದಮೇಲೆ
ಕಂಪ್ಯೂಟರ್ ಸೈನ್ಸ್ ಟೀಚರ್, ಹೈಸ್ಕೂಲ್ ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್, ಅಪ್ಲೈಡ್ ಪೋಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾನೆ. ಇಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂದ್ಬಿಟ್ಟು ಒಂದೊಂದೇ ನೋಡೋಣ ಬನ್ನಿ. ಈಗ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಯಾವ ರೀತಿ ಅಪ್ಲಿಕೇಶನ್ ಆಗ್ಬೇಕು ಅಂದ್ಬಿಟ್ಟು ಅದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಈಗ ಪ್ರೈಮರಿ ಸ್ಕೂಲ್ ಟೀಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಾದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಬಂದು ಕ್ವಾಲಿಫೈಡ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 1 1ನೇ ತರಗತಿಯಿಂದ 5ನೇ ತರಗತಿ ಡೀಟೇಲ್ಸ್ ಅಂತ ಕೇಳಿದ್ದಾರೆ. ಆ ಸ್ಕೂಲ್ಗೆ ಅಪ್ಲಿಕೇಶನ್ ಆಗ್ತಾ ಇರೋದು. ಇಲ್ಲಿ ಒಂದು ಸೆಲೆಕ್ಟ್ ಕ್ವಾಲಿಫೈಡ್ ಟೆಟ್, ಇಲ್ಲಿ ಒಂದು KARTET ಅಂತ ಕೊಟ್ಟಿದ್ದಾನೆ ಮತ್ತು ಇನ್ನೊಂದು CTET ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಬಂದು ಈ ಎರಡರಲ್ಲಿ ನಿಮ್ಗೆ ಯಾವ್ದು ಅನ್ವಯ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ರಾಜ್ಯ ಕೊಟ್ಟಿದ್ದಾನೆ, ರಾಜ್ಯ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ರಿಜಿಸ್ಟರ್ ನಂಬರ್, ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ಕೊಬೇಕು. ಆಮೇಲೆ TET ಪತ್ರಿಕೆ 1 ಅರ್ಹತೆ ಪಡೆದ ವರ್ಷ, ಯಾವ ಇಯರಲ್ಲಿ TET ಪಾಸ್ ಆಗಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಗಳಿಸಿದ ಅಂಕನು ಎಂಟ್ರಿ ಮಾಡ್ಕೊಬೇಕು. ನೆಕ್ಸ್ಟ್ ಗರಿಷ್ಠ ಅಂಕ ಅದನ್ನು ಎಂಟ್ರಿ ಮಾಡ್ಕೊಬೇಕು. ಆಮೇಲೆ ಅಭ್ಯರ್ಥಿಯ ಹೆಸರು, ಲಿಂಗ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತು ಜನ್ಮ ದಿನಾಂಕ, ಕ್ಯಾಟಗರಿ ಯಾವ ಕ್ಯಾಟಗರಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದು 1ನೇ ತರಗತಿಯಿಂದ 5ನೇ ತರಗತಿಗೆ ಟೀಚರ್ ಅಪ್ಲಿಕೇಶನ್ ಹಾಕೋದು. ಓಕೆನಾ. ನೆಕ್ಸ್ಟ್ ಬಂದು ಟೆಸ್ಟ್ ಪೇಪರ್ 2 ಅಂತಿದೆ, ಇದು ನೋಡೋಣ. ಇದು ಸೆಲೆಕ್ಟ್ ಕ್ವಾಲಿಫೈಡ್ ಟೆಟ್, ಇಲ್ಲಿ ಬಂದು KARTET ಅಂತ ಕೊಟ್ಟಿದ್ದಾನೆ ಒಂದು, ಆಮೇಲೆ ಇನ್ನೊಂದು ಬಂದು CTET ಅಂತ ಕೊಟ್ಟಿದ್ದಾನೆ. ಇವೆರಡರಲ್ಲಿ ನಿಮ್ಗೆ ಯಾವ್ದು ಅನ್ವಯವಾಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ರಾಜ್ಯ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ಆಫ್ ಕ್ವಾಲಿಫೈಡ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಇಯರಲ್ಲಿ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಅಂದ್ಬಿಟ್ಟು ಪಾಸ್ ಆಗಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು, ಆಮೇಲೆ ಐಚ್ಛಿಕ ವಿಷಯ ಯಾವ ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಗಳಿಸಿದ ಅಂಕ, ಆಮೇಲೆ ಮ್ಯಾಕ್ಸಿಮಮ್ ಗರಿಷ್ಠ ಅಂಕ ಎಂಟ್ರಿ ಮಾಡ್ಕೊಬೇಕು ಮತ್ತು ನೇಮ್ ಆಫ್ ದ ಅಭ್ಯರ್ಥಿಯ ಹೆಸರು ಕೇಳಿದ್ದಾರೆ. ಆಮೇಲೆ ಲಿಂಗ ಎಂಟ್ರಿ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪೇಪರ್ 2ಗೆ ಅಪ್ಲಿಕೇಶನ್ ಹಾಕೋದು. ಅಷ್ಟಾದ್ಮೇಲೆ ಇಲ್ಲಿ ಒಂದು ಎಕ್ಸಾಮ್ ಪ್ಲೇಸ್ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದಾನಲ್ಲ, ಇಲ್ಲಿ ಬಂದು ನೀವು ಸ್ಪೆಸಿಫಿಕ್ ಪ್ರಾಪರ್ಟಿ ಆಫ್ ದ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಅಂತಿದೆ. ಇಲ್ಲಿ ಬಂದು ನೀವು ಯಾವ ನಿಮ್ಮ ಡಿಸ್ಟ್ರಿಕ್ಟ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಮತ್ತು ಡಿಸ್ಟಿಕ್ಗೆ ಮೊದಲು ಪ್ರಿಫರೆನ್ಸ್ ಕೊಡ್ತೀರಾ ಅಂದ್ಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅಂದ್ರೆ ಬೆಂಗಳೂರು ರೂರಲ್ಲು, ಬೆಳಗಾವಿ, ರಾಮನಗರ, ಯಾವ ಯಾವ ಡಿಸ್ಟಿಕ್ಗೆ ನೀವು ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ಕೊಟ್ಟಿದ್ದಾನೆ, ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 22 ಡಿಸ್ಟಿಕ್ಗಳಿಗೆ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸರಿನಾ. ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಪ್ರಿಯಾರಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಬಂದು ಫೋಟೋ ಸಿಗ್ನೇಚರ್ ಬಗ್ಗೆ ಕೇಳುತ್ತೆ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಇಲ್ಲಿ ಫೋಟೋ ಅಂತ ಐತಲ್ಲ, ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡ್ಕೊಬೇಕು. ಅಪ್ಲೋಡ್ ಮಾಡಿದಾದ್ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಫೋಟೋ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ನಿಮ್ಮ ಸಿಗ್ನೇಚರ್ ಅನ್ನು ಸೆಲೆಕ್ಟ್ ಮಾಡಿ ಡನ್ ಅಂತ ಕ್ಲಿಕ್ ಮಾಡಿದ್ರೆ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ. ಡಿಕ್ಲರೇಷನ್ ನೋಡೋದಾದ್ರೆ, ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಗಳು ಸತ್ಯ ಮತ್ತು ಸರಿಯಾಗಿದೆ ಎಂದು ಈ ಮೂಲಕ ನಾನು ಪ್ರಮಾಣೀಕರಿಸುತ್ತೇನೆ. ಅಧಿಸೂಚನೆಯಲ್ಲಿ ನೀಡಲಾದ ಎಲ್ಲ ಅಂಶಗಳು ಮತ್ತು ಷರತ್ತುಗಳನ್ನು ಓದಿ ಖಚಿತಪಡಿಸಿಕೊಂಡಿದ್ದೇನೆ. ಒಂದು ವೇಳೆ ಅರ್ಜಿಯಲ್ಲಿ ನೀಡಿರುವ ಮಾಹಿತಿಗಳು ತಪ್ಪು ಅಥವಾ ಸರಿಯಿಲ್ಲವೆಂದು ಕಂಡುಬಂದಲ್ಲಿ ನಾನು ಆಯ್ಕೆಯಾದ ಹುದ್ದೆಯನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಪಡಿಸಿ ಕಾನೂನಿನ ರೀತ್ಯ ಕ್ರಮ ಜರುಗಿಸತಕ್ಕದ್ದು ಅಂತ ಕೊಟ್ಟಿದೆ. ಅಂದರೆ ನೀವು ಭರ್ತಿ ಮಾಡಿರುವ ಡೀಟೇಲ್ಸ್ಗಳು ಏನಾದರೂ ಅಕಸ್ಮಾತ್ ತಪ್ಪಾಗಿದ್ದರೆ ನಿಮ್ಮನ್ನು ಯಾವಾಗಲಾದರೂ ಹುದ್ದೆಯಿಂದ ತೆಗೆದು ಹಾಕಬಹುದು ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಒಂದ್ಸರಿ ಓದ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ. ಇಲ್ಲಿ ಕನ್ಫರ್ಮೇಷನ್ ಓದ್ಕೊಂಡಿದ್ದಾದ್ಮೇಲೆ ಎಸ್ ಆರ್ ನೋ, ಇನ್ನೊಂದ್ಸರಿ ನೀವು ಡಿಕ್ಲರೇಷನ್ ಓದ್ಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ನೋಡ್ಕೊಳಂಗಿದ್ರೆ ನೋ ಅಂತ ಕೊಟ್ಟು ಒಂದ್ಸರಿ ನೋಡ್ಕೊಬೋದು. ಎಸ್ ಕೊಟ್ರೆ ಮುಂದೆ ಬರುತ್ತೆ, ಪೇಮೆಂಟ್ ಬರುತ್ತೆ. ಇಲ್ಲಿ ಪೇ ನೋ ಅಂತ ಐತಲ್ಲ,
ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ಅಮೌಂಟು, ಪೇಮೆಂಟ್ ಸ್ಟೇಟಸ್ಸು, ಬ್ಯಾಂಕ್ ರೆಫರೆನ್ಸ್ ನಂಬರು, ಪೇ ಡೀಟೇಲ್ಸ್ ಎಲ್ಲ ಶೋ ಆಗಿರುತ್ತೆ. ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗಿರುತ್ತೆ ಫ್ರೆಂಡ್ಸ್. ಶೋ ಆದ್ಮೇಲೆ ಇಲ್ಲಿ ಬಿಲ್ಲಿಂಗ್ ಡೀಟೇಲ್ಸ್ ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪೇಮೆಂಟ್ ಅನ್ನು ಮಾಡ್ಕೊಬಹುದು. ಯಾವ ರೀತಿ ಅಂದ್ರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಬ್ಯಾಂಕಿಂಗ್ ಕನೆಕ್ಟೆಡ್, ನೆಟ್ ಬ್ಯಾಂಕಿಂಗು, UPI ಮೂಲಕ ಎಲ್ಲ ಮಾಡ್ಕೊಬಹುದು. ನೀವು ಪೇಮೆಂಟ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನು ಪ್ರಿಂಟ್ ತಗೊಬೇಕು. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಡ್ರಾಫ್ಟ್ ಪ್ರಿಂಟ್ ಬರುತ್ತೆ. ಅದನ್ನ ಪ್ರಿಂಟ್ ಅನ್ನು ಡೌನ್ಲೋಡ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಪ್ರಿಂಟ್ ತಗೊಂಡು ನೀವು ಮಾಡ್ಕೊಬಹುದು ಫ್ರೆಂಡ್ಸ್. ಈ ರೀತಿ ಟೀಚರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.